ನಮಸ್ಕಾರ. ದೇಶದ ಆರ್ಥಿಕತೆಗೆ ಒಂದಿಬ್ರು ಗುಜರಾತಿಗಳನ್ನ ಕರ್ಕೊಂಡ್ಬಂದು ಕಳೆದ 11 ವರ್ಷದಲ್ಲಿ ಕಾಂಗ್ರೆಸ್ ಅವರು ಬೆಳೆಸಿದ್ರು. ಈಗ ಕಳೆದ 11 ವರ್ಷದಿಂದ ಈ ಮೋದಿ ಗೌರ್ಮೆಂಟ್ ಇಬ್ರು ಗುಜರಾತಿಗಳನ್ನ ಬೆಳೆಸ್ತಾ ಇದೆ. ಒಂದು ಅದಾನಿ, ಇನ್ನೊಬ್ಬರು ಅಂಬಾನಿ. ಅದಾನಿದು ಯಾವ ಮಟ್ಟಿಗೆ ಪ್ರೊಜೆಕ್ಷನ್ ಇದೆ ಅಂತಂದ್ರೆ, ನನಗೆ ಸಾಕಷ್ಟು ಜನ ಹೇಳ್ತಾರೆ ಅದಾನಿ ಮೋದಿ ಮುಖಾಂತರ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ. ದೇಶದಲ್ಲಿ 70% ರೆವೆನ್ಯೂ ಅಗ್ರಿಕಲ್ಚರ್ ಇಂದ ಬರುವಂತ ದೇಶದಲ್ಲಿ ಒಬ್ಬ ಗುಜರಾತಿ ಬಿಸಿನೆಸ್ ಮ್ಯಾನ್ ದೇಶದ ಆಡಳಿತವನ್ನ ಬಿಜೆಪಿ ಮುಖಾಂತರ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಒಂದ್ ಕಡೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಗುಜರಾತಿಗಳು ಆರ್ ನೋನ್ ಫಾರ್ ಬಿಸಿನೆಸ್ ಮೆನ್. ಬಟ್ ಈ ಅದಾನಿಗೆ ದೇಶದ ಎಲ್ಲ ರಾಷ್ಟ್ರೀಯ ಸ್ವತ್ತುಗಳನ್ನ ಮಾರಾಟ ಮಾಡಿದಂತ, ಪ್ರೈವೇಟೈಸೇಷನ್ ಹೆಸರಲ್ಲಿ ಮಾರಾಟ ಮಾಡಿದಂತ ಮೋದಿ ಗೌರ್ಮೆಂಟ್ಗೆ, ಅದು ಗೌತಮ್ ಅದಾನಿಗೆ ನೆನೆ US ಗೌರ್ಮೆಂಟ್ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಏನಬ್ಬ ಶಾಕಿಂಗ್ ನ್ಯೂಸ್ ಅಂತಂದ್ರೆ, US ಡಿಪಾರ್ಟ್ಮೆಂಟ್ ಆಫ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅವರು ಒಂದು ಈ ಅದಾನಿ ಮೇಲೆ ನಾನ್ ಬೇಲೇಬಲ್ ವಾರಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಯಾಕೆ ಈ ನಾನ್ ಬೇಲೇಬಲ್ ವಾರಂಟ್ ಅಂತಂದ್ರೆ, ಅಲ್ಲಿರುವ US ಸಿಟಿಸನ್ಗಳಿಗೆ ಈ ಅದಾನಿ ಸೋಲಾರ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಮೋಸ ಮಾಡಿ, ಈ ಅದಾನಿ ಕಂಪನಿ ಜೊತೆಲಿರೋ ಸಾಗರ್ ಅದಾನಿ ಅಂತೆ, ಮೋಸ್ಟ್ಲಿ ಅವ್ರ ಮಗ ಇರಬೇಕು, ಸಾವಿರಾರು ಕೋಟಿ ಹಣವನ್ನ ಅಲ್ಲಿನ ಅಮೆರಿಕದ ನಾಗರಿಕರಿಗೆ ಮೋಸ ಮಾಡಿದ್ದಾರೆ. ಆಮೇಲೆ ಅಲ್ಲಿನ ವ್ಯವಸ್ಥೆಯನ್ನ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಇವರ ವಿರುದ್ಧ ಯಾವುದೇ ಕ್ರಮ ತಗೊಳಕ್ಕೆ ಆಗದಿದ್ದಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅದನ್ನ ಇಂಡಿಯನ್ ಗವರ್ಮೆಂಟ್ಗೆ ವಾರಂಟ್ ಅನ್ನ ಎಂಬೆಸಿ ಮುಖಾಂತರ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವರನ್ನ ಮೋಸ್ಟ್ಲಿ ಅದಾನಿನ ಎತ್ತಾಕೊಂಡು ಹೋಗಕ್ಕೆ ಅಂತ ಮಾಡಿದ್ದಾರೆ. ಆದ್ರೆ ಸಂಬಂಧಪಟ್ಟ ಅದಾನಿ ನಾನೇನು ಮಾಡಿಲ್ಲ, ಎಲ್ಲ ಫೇಕು, ಅದು ಇದು ಗೊತ್ತಲ್ವ, ಮಾಮೂಲಿ ಕೆಸರು ಮೇಲೆ ಮಣ್ಣು ಹಾಕೋ ಕೆಲಸ ಅವೆಲ್ಲ ಮಾಡ್ತಾರೆ ಇವರೆಲ್ಲ. ಯಾಕಂದ್ರೆ ಸರ್ಕಾರನೇ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರನೇ ಹೆಚ್ಚು ಕಮ್ಮಿ ಅದಾನಿ ನಡೆಸ್ತಾ ಇರೋದು ಅಂತ ಎಲ್ಲ ವಿಚಾರ ಇರ್ಬೇಕಾರೆ, US ಅಮೆರಿಕ ಅದು ಟ್ರಂಪ್ ಬಂದ್ಮೇಲೆ ಇದಾಗಿರೋದು ಇನ್ನೂ ಒಂದು ದೊಡ್ಡ ಶಾಕಿಂಗ್ ದೇಶಕ್ಕೆ. ಒಬ್ಬ ಇಡೀ ದೇಶದ ಆಸ್ತಿಗಳನ್ನ ಹೊಂದಿರುವಂತ ಅದಾನಿ ಇವತ್ತು ಅಮೆರಿಕದಲ್ಲಿ ಒಂದು ದೊಡ್ಡ ಫ್ರಾಡ್ ಚಾರ್ಜಸ್ ಹಾಕ್ಸ್ಕೊಂಡಿದ್ದಾನೆ ಅಂತಂದ್ರೆ, ಅದು ಅಮೆರಿಕ ಧೈರ್ಯ ಮಾಡಿದೆ. ಈತ ಒಬ್ಬ ಫ್ರಾಡ್ ಅಂತ ಚಾರ್ಜಸ್ ಮಾಡಿ ವಾರಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಬೇರೆ ಗೌರ್ಮೆಂಟ್ ಬಂದು, ಈ ಬಿಜೆಪಿ ಗೌರ್ಮೆಂಟ್ ಹೋಗಿ ಬೇರೆ ಗೌರ್ಮೆಂಟ್ ಬಂದ್ರೆ, ಒಂದು ಅದಾನಿ ಪರ್ಮನೆಂಟ್ ಆಗಿ ಜೈಲ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ದೇಶ ಬಿಟ್ಟು ಓಡೋಬೇಕಾಗತ್ತೆ ಅನ್ನೋದು ನನ್ನ ಒಂದು ವಿಚಾರ. ನನ್ನ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ, ಅದಕ್ಕೆ ಯಾವನ ಮಂಜು ಪ್ರೀತಿ ಶ್ರೇಯ ವಿಜು ಅಂತಲೇ ಯಾವನ ಹಣೆ ಬರ ಏನು ಬಿಡಲೇ. ಟೀಮ್ ಆಡ್ತಾ ಇದ್ದ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಅಲ್ಲಿ ಯಾವ್ದೋ ₹2 ಒಂದು ಮೆಸೇಜ್ ಹಾಕ್ತೀಯ, ಅದು ಬಿಟ್ರೆ ನಿನ್ ಕೈಯಲ್ಲೂ ಏನೂ ಆಗಲ್ಲ. ಅಟ್ಲೀಸ್ಟ್ ನಿನ್ ಕೈಲ ಮೆಸೇಜ್ ಬಿಟ್ರೆ ಏನೂ ಆಗಲ್ಲ. ಅಟ್ಲೀಸ್ಟ್ ಯಾವನೇ ಇರ್ಬೋದ, ತಪ್ಪು ಮಾಡ್ದೆ ಅವನ ಬಗ್ಗೆ ಕ್ಯಾಕರ್ಸ್ ಉಗಿತೀವಿ. ನಿನಗ್ ತಾಕತ್ತಿದ್ರೆ ಒಂದು ಲೈವ್ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ ಮಾತಾಡೋ, ನಿನ್ಗೆ ಮಾತಾಡೋ. ಯಾವ್ದ ಕಿತ್ತೋಗಿರೋ ₹2 ಮೆಸೇಜ್ ಹಾಕ್ತೀಯ, ಅದುಮ್ಕೊಂಡು ಇಕ್ಕೋ. ಅಲ್ಲಿ ₹2 ಮೆಸೇಜ್ ನನ್ನ ಮಕ್ಕಳೆಲ್ಲ ಇಲ್ಲಿ ಹೀರೋಯಿಸಮ್ ತೋರ್ಸೋದು. ನಿಮ್ಮ ಯೋಗ್ಯತೆಗೆ ಮನೇಲಿ ಹೆಂಡ್ರು ಮಕ್ಕಳನ್ನ ನೋಡ್ಕೊಳ್ಳಿ. ನಿಮ್ಗೆ ₹2 ತಗೊಂಡಾಗ ಜೀವನ ಅವ್ರಿಗೆ ತಂದ್ಕೊಡೋ, ಅವ್ರಿಗೆ ಕಲೆ ಬಟಾಣಿ ತಂದ್ಕೊಡಿ ₹2. ಅಲ್ಲಿ ₹2 ಅಲ್ಲಿ ಒಂದ್ ಮೆಸೇಜ್ ಹಾಕಿದ್ರೆ ₹2 ಬೀಳ್ತದಲ್ಲ. ಮನೆಯಲ್ಲಿ ತಿನ್ನೋರ್ಗೆ ಕಲೆ ಬಟಾಣಿ ತಂದ್ಕೊಡೋ. ಕ್ಯಾರ್ದಲ್ಲ ಹೊಡಿತೀನಿ, ಏನು ಮಾಡಕ್ಕಾಗಲ್ಲಂತೆ. ಮಾಡೋ ಸಮಯ ಬಂದಕ್ಕೆ ಹಂಗೆ ಮಾಡ್ತೀವಿ. ಅದಾನಿಗೂ ಮಾಡ್ತೀವಿ, ಮೋದಿಗೂ ಮಾಡ್ತೀವಿ. ಏನ್ ಮೋದಿ ಏನ್ ಶಾಶ್ವತನ, ಅಮಿತ್ ಶಾ ಏನ್ ಶಾಶ್ವತನ?
ಈ ಸರ್ಕಾರ ಹಿಂಗ್ ಶಾಶ್ವತನ ಸಮಯ ಬಂದಾಗ ಎಲ್ಲರಿಗೂ ಮಾಡ್ತೀವಿ, ನಮಗೂ ದೇವ್ರು ಕೊಡ್ತಾನೆ. ಹೇಳ ನಿನ್ನ ತಗೊಂಬಂದ್ ಗೆಣಸನ್ ತಗೊಂಬಂದು ಗೆಣಸ್ ಮಾರ ನನ್ನ ಮಕ್ಕಳೆಲ್ಲ ₹2 ಮೆಸೇಜ್ ಹಾಕೋದಿಲ್ಲಿ, ಕ್ಯಾರ್ದೆಲ್ಲ ಹೊಡಿತೀನಿ, ಬೂಟಲ್ಲಿ ನಂದೈತೆ ಇಲ್ಲಿ. ನಿಮ್ಗೆ ಯೋಗ್ಯತೆ ಆದ್ರೆ ಹೋಗಿ ಮಾತಾಡೋ, ಲೈವ್ ಮಾಡೋ, ನನ್ನ ಹತ್ರ ಏನೋ ಬಂದಿ ಮೆಸೇಜ್ ಹಾಕೋದು, ಏನ್ ಮಾಡಕ್ಕಾಗಲ್ಲ ಅಂತ. ಫ್ರಾಡ್ ಅಂತ ಹೇಳೈತೆ ಅದಾನಿನ ಫ್ರಾಡ್ ಅಂತ ಹೇಳೈತೆ. ಆಮೇಲೆ ವಾರಂಟ್ ಇಶ್ಯೂ ಮಾಡವ್ರೆ. ಇನ್ನೇನ್ ಗೆಡಿಸ್ಕಿತ್ತಾಕ್ಬೇಕು ಮೋದಿ ಶಿಷ್ಯನಿಗೆ. ಇವನೊಬ್ಬ ಮೋದಿ ಶಿಷ್ಯ, ಇನ್ನೊಬ್ಬ ಫ್ರಾಡ್ ಮಾಡಿರೋದು. ಅಮೆರಿಕನ್ ಗವರ್ಮೆಂಟ್ ವಾರಂಟ್ ಇಶ್ಯೂ ಮಾಡೈತೆ, ಎತ್ತಾಕೊಂಬರ್ರ ಅಂತ. ಇನ್ ಇದಕ್ಕಿಂತ ಬೇಕಾ ನಿನಗೆ? ಒಳಗ್ ಗಾಂಡು ಸಮಾಜದಲ್ಲಿ ಹಿಂಗೆ ಅದಗೇಟೋಗಿರೋದು. ಎಲ್ಲ ಭಿಕ್ಷೆ ಬೇಡ್ತಾ ಇರ್ತೀಯ, ಕ್ಯಾರ್ದೆಲ್ಲ ಹೊಡಿತೀನಿ, ನಿನ್ ಕೈಲಿ ಏನಾಗತ್ತೆ ನೋಡಿ. ಇವನ್ ಅದಾನಿ ಈ ಮೋದಿ ಸರ್ಕಾರದಲ್ಲಿ ಒಂಥರ ದತ್ತು ಪುತ್ರ ಇದ್ದಂಗೆ ಕೇಂದ್ರ ಸರ್ಕಾರಕ್ಕೆ ಇರೋ ಏರ್ಪೋರ್ಟ್ಗಳು, ಇರೋ ನ್ಯಾಷನಲ್ ಹೈವೇಗಳು, ಇರೋ ಆಸ್ತಿಗಳೆಲ್ಲ ತಗೊಂಡವನೆ. ಅಲ್ಲಿ ನೋಡಿದ್ರೆ US ಗವರ್ಮೆಂಟ್ ₹1,000 ಕೋಟಿ ಪಂಗ್ನಾಮ ಇಟ್ಟವನೆ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಅಂತ ವಾರಂಟ್ ಇಶ್ಯೂ ಮಾಡೈತೆ. ಏನೋ ಬೇರೆ ಬಿಜೆಪಿ ಗವರ್ಮೆಂಟ್ ಏನಾದ್ರು ತೊಲಗೋಗಿ ಬೇರೆ ಸರ್ಕಾರ ಬಂದ್ರೆ ಖಂಡಿತವಾಗಿ ಇವನು ಅದಾನಿ ಒಂದು ದೇಶ ಬಿಟ್ಟು ಹೋಗ್ತಾನೆ, ಇಲ್ಲ ಪರ್ಮನೆಂಟ್ ಜೈಲಲ್ಲಿ ಇರ್ತಾನೆ ಅಂತ ಹೇಳುತ್ತಾ ಯಾವುದೋ ಧರ್ಮದ ಹೆಸರಲ್ಲಿ ಅಂಧಕಾರದಲ್ಲಿ ಇಂಥವ್ರಿಗೆಲ್ಲ ವೋಟ್ ಹಾಕಿ ನಿಮ್ಮ ಆಸ್ತಿ ನಿಮ್ಮ ಭವಿಷ್ಯನ ಮಾರಾಟ ಮಾಡ್ಕೊಂಬೇಡಿ. ಈ ಅದಾನಿ ಮೋದಿ ಇವರೆಲ್ಲ ಅವ್ರಿಗೋಸ್ಕರ ಬದುಕ್ತಾ ಇದ್ದಾರೆ, ನಿಮಗೋಸ್ಕರ ಬದುಕಿ. ದಯಮಾಡಿ ಧರ್ಮ ಜಾತಿ ಇಟ್ಕೊಂಡು ವೋಟ್ಗಳು ಮಾಡಬೇಡಿ. ನೋಡಿ, ಒಬ್ಬ ಅದಾನಿನ ಅಮೆರಿಕನ್ ಗವರ್ಮೆಂಟ್ ವಾರಂಟ್ ಇಶ್ಯೂ ಮಾಡಿದೆ ಯಾವುದೋ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಮುಂಡಾ ಮುಚ್ಚಿದ್ದಕ್ಕೆ. ಇನ್ನು ಥ್ಯಾಂಕ್ ಯು. ಇವೆಲ್ಲ ವಿಚಾರ ಹೇಳುತ್ತಾ ಅದಾನಿಗೆ US ಗವರ್ಮೆಂಟ್ ವಾರಂಟ್ ಅನ್ನ ಇಶ್ಯೂ ಮಾಡಿದೆ ಎತ್ತಾಕೊಂಡು ಹೋಗಕ್ಕೆ. ಮೋದಿ ಶಿಷ್ಯ, ಬಿಜೆಪಿಯ ಒಂದು ಪ್ರಮುಖ ವ್ಯಾಪಾರಸ್ಥ ಅದಾನಿಗೆ ಮ್ಯಾನಿಪುಲೇಟ್ ಮಾಡಿ ಅಮೆರಿಕದ ನಾಗರಿಕರಿಗೆ ಮೋಸ ಮಾಡ್ರೋ ಇದ್ರ ಮೇಲೆ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.